ರಕ್ಷಾ ಬಂಧನದ ಪ್ರಯುಕ್ತ ಎಲ್ಲೆಡೆ ರಾಖಿಗಳ ಅಬ್ಬರ ಜೋರಾಗಿದೆ. ಪರಿಸರಕ್ಕೆ ಹಾನಿಯುಂಟು ಮಾಡುವಂತಹ ಅಂಶಗಳು ಕೆಲವು ರಾಖಿಗಳಲ್ಲಿ ಕಂಡುಬರುತ್ತಿವೆ. ಆದರೆ ಬಳ್ಳಾರಿಯ ಸಂಸ್ಥೆಯೊಂದು ಪರಿಸರಕ್ಕೆ ಯಾವುದೇ ಹಾನಿ ಮಾಡದ ವಸ್ತುಗಳಿಂದ ರಾಖಿ ತಯಾರಿಸುತ್ತಿದೆ. ಈ ಕುರಿತು ಒಂದು ವರದಿ. ದೇಶದೆಲ್ಲೆಡೆ ಇಂದು ರಕ್ಷಾ ಬಂಧನದ ಸಂಭ್ರಮ. ಸಹೋದರತೆಯ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುವ ಭಾಗವಾಗಿ ಸಹೋದರಿಯರು ತಮ್ಮ ಸೋದರರಿಗೆ ರಾಖಿ ಕಟ್ಟಿ ಅವರ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸಹೋದರರು ಸೋದರಿಯ ರಕ್ಷೆಯ ಪಣ ತೊಡುತ್ತಾರೆ. ಸಹಜವಾಗಿ ಎಲ್ಲೆಡೆ ರಾಖಿಗೆ ಬೇಡಿಕೆ ಇದ್ದು, ಮಾರುಕಟ್ಟೆಯಲ್ಲಿ ಸಿಗುವ ಬಹುತೇಕ ರಾಖಿಗಳು ಪರಿಸರಕ್ಕೆ ಪೂರಕವಾಗಿಲ್ಲ. ಹೀಗಾಗಿ ಬಳ್ಳಾರಿಯ ಸಂಸ್ಥೆಯೊಂದು ಪರಿಸರಕ್ಕೆ ಯಾವುದೇ ಹಾನಿ ಮಾಡದ ರಾಖಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದೆ. ಪರಿಸರ ಸ್ನೇಹಿ ಸ್ಪರ್ಶ ನೀಡುವ ಉದ್ದೇಶದಿಂದ ಕಂಪ್ಲಿಯ ವಿಶ್ ನೇಚರ್ ಸಂಸ್ಥೆ ವಿಭಿನ್ನ ರೀತಿಯ ರಾಖಿಗಳ ತಯಾರಿಕೆ ಮಾಡುತ್ತಿದೆ. ಪ್ಲಾಸ್ಟಿಕ್ ರಾಖಿಗಳ ಬದಲಿಗೆ ಬಾಳೆ, ನಾರು, ಹತ್ತಿ, ಕಾಗದ ಸೇರಿದಂತೆ ಪರಿಸರ ಪೂರಕ ವಸ್ತುಗಳನ್ನು ಬಳಸಿ ಅತ್ಯಾಕರ್ಷಕ ರಾಖಿಗಳನ್ನು ತಯಾರಿಸಲಾಗುತ್ತಿದೆ. ಪ್ರಕೃತಿಯಿಂದ ಪ್ರಕೃತಿಗಾಗಿ ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ತಯಾರಿಸುತ್ತಿರುವ ಪರಿಸರ ಪೂರಕ ರಾಖಿ ದಾರಗಳಲ್ಲಿ ವಿವಿಧ ಸಸ್ಯಗಳ ಬೀಜಗಳನ್ನು ಆಕರ್ಷಣೀಯವಾಗಿ ಅಳವಡಿಸಿ ಅಂದ ಹೆಚ್ಚಿಸಿದೆ. ಇಂತಹ ರಾಖಿಗಳನ್ನು ಬಳಿಕ ಮಣ್ಣಿನಲ್ಲಿ ಹಾಕಿದರೆ ಆ ಬೀಜಗಳಿಂದ ಸಸಿಯೊಂದು ಚಿಗುರೊಡೆಯುತ್ತದೆ ಎಂಬ ಕಲ್ಪನೆಯೇ ಸುಂದರ. ದೂರದರ್ಶನದೊಂದಿಗೆ ಸಂಸ್ಥೆಯ ವ್ಯವಸ್ಥಾಪಕಿ ಸುವರ್ಣ ಪರಿಸರ ಕಾಳಜಿಯೊಂದಿಗೆ ರಾಖಿ ತಯಾರಿಸಿ ಹಬ್ಬಕ್ಕೆ ಅರ್ಥಪೂರ್ಣ ಮಹತ್ವ ನೀಡಲಾಗುತ್ತಿದೆ ಎಂದರು. ನೇಚರ್ ಅಂದರೆ ಬಾಳೆನಾರಿನಿಂದ ಹಲವಾರು ಸಾಮಾನುಗಳನ್ನು ಮಾಡುತ್ತೇವೆ. 45 ಜನ ಹೆಣ್ಮಕ್ಳು ಇದ್ದಾರೆ, ಕೆಲಸ ಮಾಡ್ಕೊತ ಹೋಗ್ತಾ ಇದ್ದೀವಿ. ಈ ವರ್ಷ ರಾಖಿ ಹಬ್ಬ ಐತೆ, 6ನೇ ವರ್ಷ ರಾಖಿ ಹಬ್ಬ ಇದು ಚೆನ್ನಾಗಿ ನಡೆದಿದೆ. ಸಂಸ್ಥಾಪಕ ಅಧ್ಯಕ್ಷ ವಿಶ್ವನಾಥ ಔದಂಕರ್ ವ್ಯವಸಾಯದ ನಂತರ ಬರುವ ಉಪ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ಪರಿಚಯಿಸುವುದು ಉದ್ದೇಶವಾಗಿದೆ. ಪ್ರಕೃತಿ ಪ್ರೀತಿ, ಪರಿಸರ ಜಾಗೃತಿಯ ಜೊತೆಗೆ ಸಹೋದರತೆಯ ಹಬ್ಬ ಆಚರಿಸುವಂತಾಗಲಿ ಎಂಬುದೇ ಆಶಯವಾಗಿದೆ ಎಂದು ತಿಳಿಸಿದರು. ಬಾಳೆಗಿಡ ದಿಂಡು ನ್ಯಾಚುರಲ್ ನಮ್ಮ ಸುತ್ತಮುತ್ತ ಇರುವಂಥದ್ದನ್ನ ಉಪಯೋಗಿಸ್ಬಿಟ್ಟು ಒಂದು ಆರ್ಗ್ಯಾನಿಕ್ ರಾಖಿನ ಮಾಡಿದ್ದೀವಿ. ಈ ವರ್ಷ ಒಂದು ಮಿಷನ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. 10,000 ಸೀಡ್ಸ್ 10,000 ರಾಖಿ ಅಂತ. 10,000 ರಾಖಿ ಈ ಪ್ಲಾಸ್ಟಿಕ್ ಕೆಮಿಕಲ್ ರಾಖಿಗೆ ಬದಲಾಗಿ ಈ ನ್ಯಾಚುರಲ್ ಬನಾನಾ ಫೈಬರ್ ರಾಖಿನ ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ರಾಖಿ ಜೊತೆಗೂ ಒಂದು ಸೀಡ್ ಬ್ಯಾಗ್ ಕೊಡ್ತಾ ಇದ್ದೀವಿ. ಕುಶಲಕರ್ಮಿ ಸುಪ್ರಿಯಾ ಪರಿಸರಕ್ಕೆ ಹಾನಿಯಾಗದ ವಸ್ತುಗಳನ್ನು ಬಳಸಿ ರಾಖಿ ತಯಾರಿಸಲಾಗುತ್ತದೆ ಎಂದು ವಿವರಿಸಿದರು. ತಯಾರು ಮಾಡಿ ಅದನ್ನು ನಾವು ಚಿಕ್ಕ ಚಿಕ್ಕ ರಾಖಿ ಆಗಿರ್ಬೋದು, ಇಲ್ಲ ಪುಟ್ಟಿ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಕುದುರೆ ಆಗೋ ಆನೆ ಈ ಥರನೇ ನಾವನ್ನ ತಯಾರು ಮಾಡುತ್ತಿದ್ದೇವೆ. ಅದನ್ನೇ ಬ್ಯಾಗು ಇಲ್ಲ ಪರ್ಸು ಇಂಥವೆಲ್ಲದನ್ನು ಸಹ ನಾವು ತಯಾರು ಮಾಡುತ್ತಿದ್ದೇವೆ. ತಯಾರು ಮಾಡಿ ನಾವು ಬೇರೆ ಬೇರೆ ದೇಶಗಳಿಗೆಲ್ಲ ಕಳಿಸುತ್ತಿದ್ದೇವೆ. ರಾಖಿ ತಯಾರಿಕೆಯಲ್ಲಿ ತೊಡಗಿರುವ ಲಾವಣ್ಯ 46 ಮಹಿಳೆಯರು ಕರಕುಶಲ ಕಲೆಯಲ್ಲಿ ತೊಡಗಿದ್ದು ರಕ್ಷಾ ಬಂಧನವನ್ನು ಪ್ರಕೃತಿಗೆ ಪೂರಕವಾಗಿ ಆಚರಿಸಲಾಗುತ್ತಿದೆ ಎಂದರು. ಕುದುರೆ, ಆನೆ ಇನ್ನು ಮುಂತಾದ ರೀತಿಯ ನಾನಾ ರೀತಿಯ ವಿವಿಧ ರೀತಿಯ ಕರಕುಶಲತೆಯನ್ನು ನಾವಿಲ್ಲಿ ತಯಾರಿಸುತ್ತೇವೆ. ಈ ಸಂಸ್ಥೆ ಸ್ಥಾಪನೆಯಾಗಿ 6 ವರ್ಷ ಆಯಿತು. 6 ವರ್ಷದ ಪ್ರಯುಕ್ತ ರಕ್ಷಾ ಬಂಧನದ ಹಬ್ಬದ ಪ್ರಯುಕ್ತ ಇಲ್ಲಿ ರಾಖಿಯನ್ನು ತಯಾರಿಸುತ್ತಿದ್ದೇವೆ. ಉಷಾ 10,000 ವಿಶೇಷ ರಾಖಿಗಳನ್ನು ವಿತರಿಸಲಾಗುತ್ತಿದೆ. ಬಳಕೆಯ ನಂತರ ರಾಖಿಯನ್ನು ಮಣ್ಣಿಗೆ ಹಾಕಿದರೆ ಮುಂದೆ ಅದು ಮರವಾಗಿ ಬೆಳೆದು ಅಣ್ಣ ತಂಗಿಯ ಬಾಂಧವ್ಯದ ಸಾಕ್ಷಿಯಾಗಿ ನಿಲ್ಲಲಿದೆ ಎಂದು ಹೇಳಿದರು. 10,000 ರಾಖಿ 10,000 ಬೀಜ ಅಂದುಕೊಂಡಿದ್ದಾರೆ. ಅದೇ ಥರ ಎಲ್ಲದನ್ನು ಮಾಡಿದ್ದೇವೆ. ಅಣ್ಣ ತಂಗಿಯ ಬಾಂಧವ್ಯ ಬೆಳೆಸುವಂಥ ರಾಖಿ ಹಬ್ಬಕ್ಕಾಗಿ ಬೀಜವನ್ನು ರಾಖಿಯ ಜೊತೆಗೆ ಉಡುಗೊರೆಯಾಗಿ ಕೊಡುತ್ತಿದ್ದೇವೆ. ಈ ವರ್ಷ ನೆಟ್ಟ ರಾಖಿ ನುಗ್ಗೆಕಾಯಿ ಬೀಜ ಮುಂದಿನ ವರ್ಷ ಗಿಡವಾಗಿ ಅದು ಒಂದು ನೆನಪಿನ ಥರ ಇರಬೇಕು ಅಂತ ಮಾಡಿದ್ದಾರೆ. ಇಲ್ಲಿ ತಯಾರಾಗುವ ಎಲ್ಲ ಸಾಮಾನುಗಳು ಬೇರೆ ಬೇರೆ ಕಡೆ ಎಲ್ಲ ಕಳಿಸ್ತಾರೆ. ಬಾಂಬೆ, ಪುನಾ, ಹೈದರಾಬಾದ್, ಬೆಂಗಳೂರು ಇನ್ನು ಎಲ್ಲ ಕಡೆ ಕಳಿಸ್ತಾರೆ. ಸ್ಥಳೀಯರಾದ ನಿರಂಜನ ಪರಿಸರ ಪೂರಕ ರಾಖಿಗಳು ಹೆಚ್ಚು ಅರ್ಥಪೂರ್ಣ ಎಂದು ತಿಳಿಸಿದರು.
ಅಂದರೆ ಇದು ಏನು ಕಾನ್ಸೆಪ್ಟ್ ಅಂದರೆ ಫ್ರಮ್ ನೇಚರ್ ಫಾರ್ ನೇಚರ್, ಪ್ರಕೃತಿಯಿಂದ ಪ್ರಕೃತಿಗಾಗಿ ಅಂತೇಳಿ. ಈಗ ಪ್ಲಾಸ್ಟಿಕನ್ನು ತಗೊಂಡ್ರೆ ಅದು ನಾವು ಸುಮಾರು ವರ್ಷಗಳ ಕಾಲ ಕೊಳೆಯೋದಿಲ್ಲ, ಅದು ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥದ್ದು. ಬಟ್ ಬಾಳೆನಾರಿನ ಮಾಡಿರ್ತಕ್ಕಂಥ ರಾಖಿಯನ್ನು ಬಳಸೋದ್ರಿಂದ ಮಕ್ಕಳಿಗೆ ನಾವು ಒಂದು ವಿಶೇಷವಾಗಿ ಪರಿಸರದ ಕಾಳಜಿ ಮೂಡಿಸ್ಬೋದು ಮತ್ತು ಪರಿಸರಕ್ಕೆ ಒಳ್ಳೆಯ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಒಟ್ಟಿನಲ್ಲಿ ಪ್ರಕೃತಿಗೆ ಪೂರಕವಾಗಿ ವಿಶೇಷ ಅಲಂಕಾರಿಕ ರಾಖಿಗಳು ಬಳಕೆಯ ನಂತರವೂ ಪರಿಸರಕ್ಕೆ ಹಾನಿಯಾಗದೇ ಇರುವುದು ಶ್ಲಾಘನೀಯ.